ದಾವಣಗೆರೆ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಎಸ್ ಮಲ್ಲಿಕಾರ್ಜುನ ಸ್ಪರ್ಧಿಸುವುದು ಬಹುತೇಕ ಪಕ್ಕಾ ಅನ್ನುವಂತಹ ಮಾಹಿತಿ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ಹೈಕಮಾಂಡ್ನಿಂದ ಸ್ಪರ್ಧಿಸುವಂತೆ ಸೂಚನೆ ಬಂತು. ನಮ್ಮ ಕುಟುಂಬದವರಿಗೆ ಸ್ಪರ್ಧೆ ಮಾಡುವಂತೆ ಹೇಳಿದ್ರು. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನರಲ್ಲಿ ಗೊಂದಲ ಇದ್ದು ಕ್ಷೇತ್ರದ ಜನರಲ್ಲಿ ಯಾರು ಸ್ಪರ್ಧಿಸುತ್ತಾರೆ ಎಂಬ ಗೊಂದಲ ಇದೆ. ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರೇ ಸ್ಪರ್ಧೆ ಮಾಡ್ತಾರೆ. ಇಷ್ಟರಲ್ಲಿಯೇ ಪಕ್ಷದಿಂದ ಅಧಿಕೃತವಾಗಿ ಘೋಷಣೆ ಕೂಡ ಆಗಲಿದೆ ಅಂತ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ನಿಲ್ತೇವೆ ಅಂತೇಳಿ ಅವ್ರಿಗೆ ಕೊಡೋ ಅವ್ರಿಗೆ ಟಿಕೆಟು ಅವ್ರಿಗೆ ನಿಲ್ಲೋದು. ಕಾರ್ಯಕರ್ತರಿಗೆ ಎಲ್ಲರಿಗೂ ಗೊತ್ತೈತಿ, ಪ್ರಚಾರ ಮಾಡಿದ ಪ್ರಚಾರ ಇದ್ದ ಐತಿ. ಜನ ಓಟ್ ಕೊಡೋಕೆ ತಯಾರದಾರೆ. ಕಾಂಗ್ರೆಸ್ ಬಗ್ಗೆ ಅಭಿಮಾನ ಐತಿ. ಮೋದಿ ಬಗ್ಗೆ ಬೇರೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮೋದಿನ ತಿರಸ್ಕಾರನ ಮಾಡಿದ್ರು. ಆ ಯುದ್ಧ ಮಾಡಿದ್ಮೇಲೆ ಮತ್ತೊಂದು 10% ಹೆಚ್ಚಿಗೆ ಆಗೈತಿ. ಏನಾದರೂ ಕೂಡ ಕಾಂಗ್ರೆಸ್ ಈಗ ಬರೋದು ಸರಿ.